4 ಗಂಟೆ ಬಂದಿದ್ದೀರಾ. 4 ಗಂಟೆಗೆ ಬಂದು ಈಗ 8 ಗಂಟೆ 10 ನಿಮಿಷ. ಎಲ್ಲರೂ ಕೂಡ ಅಲುಗಾಡದೆ ಕೂತಿದ್ದೀರಾ. ನಮ್ಮ ಯುವ ನಾಯಕರು, ನಮ್ಮ ಪಕ್ಷದ ಇವತ್ತಿನ ಆಧಾರ ಸ್ತಂಭ, ನಿಮ್ಮೆಲ್ಲರ ಈ ರಾಜ್ಯದ ದೇವೇಗೌಡರ ಕುಟುಂಬದ ಕುಡಿಯಾದಂಥ ನಿಖಿಲ್ ಕುಮಾರಸ್ವಾಮಿರವರು ತಮ್ಮನ್ನೆಲ್ಲ ಕುರಿತು ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಹರೀಶ್ ರವರು ಕೂಡ ತಮ್ಮನ್ನ ಕುರಿತು ಮಾತನಾಡಿದ್ದಾರೆ. ವಿವೇಕ್ ರವರು ಮಾತನಾಡಬೇಕಿತ್ತು, ಮಂಜೇಗೌಡರು ಮಾತನಾಡಿದ್ದಾರೆ, ಅಶ್ವಿನ್ ಕುಮಾರ್ ರವರು ಮಾತನಾಡಿದ್ದಾರೆ, ಹಾಗೆ ಚನ್ನಬಸಪ್ಪನವರು ವೇದಿಕೆ ಮೇಲಿದ್ದಾರೆ, ಬಸಂತರವ್ರು ಮಾತನಾಡಿದ್ದಾರೆ, ಅಚ್ಯುತಾನಂದ್ ರವರು ಮಾತನಾಡಿದ್ದಾರೆ, ನಮ್ಮ ಅಧ್ಯಕ್ಷರು ಚಂದ್ರಶೇಖರ್ ರವರು, ಅಂಪಾಪುರ ಕುಮಾರ್ ರವರು, ಇನ್ನು ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖಂಡರುಗಳೇ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಲಿ, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮಾತನಾಡ್ತೇವೆ, ಅವರ ಮಾತನ್ನ ನೀವು ಕೇಳಲಿಕ್ಕೆ ಬಂದಿದ್ದೀರಾ ಅನ್ನುವಂಥ ಭಾವನೆಯಿಂದ ಇವತ್ತು ತುಂಬಾ ಸುದೀರ್ಘವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ನಮ್ಮೆಲ್ಲರ ಆರಾಧ್ಯ ದೈವ ದೇವೇಗೌಡರ ಸಾಹೇಬರ ನೇತೃತ್ವದಲ್ಲಿ ಮಾನ್ಯ ಈ ರಾಜ್ಯ ಕಂಡಂತ ಅಪರೂಪದ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿದಂಥ ಮಾನ್ಯ ಕುಮಾರಣ್ಣರವರ ಮಾರ್ಗದರ್ಶನದಲ್ಲಿ ಇವತ್ತು ಜನತಾದಳ ಇಡೀ ರಾಜ್ಯದಲ್ಲಿ ಸಂಘಟನೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವತ್ತು ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರ್ಲಿಕ್ಕೆ ನನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳು ಎಷ್ಟು ಕಾರಣವೋ, ವೇದಿಕೆಯ ಹಿಂಭಾಗದಲ್ಲೂ ಕೂಡ ಕೆಲಸ ಮಾಡಿದಂಥ ಅನೇಕ ಮುಖಂಡರುಗಳಿದ್ದೀರಿ, ತಾಯಂದಿರಿದ್ದೀರಿ, ಸ್ನೇಹಿತರಿದ್ದೀರಿ. ಹಂಪಾಪುರ ಕುಮಾರ್ರವರು, ರಾಜಣ್ಣರವರು, ಕುಚೇಲ್ರವರು, ಮಾತನಾಡುವಂಥ ಸಂದರ್ಭದಲ್ಲಿ ತಿಮ್ಮಪ್ಪನವರು, ಇನ್ನು ರಮೇಶ್, ಬಹಳಷ್ಟು ಮುಖಂಡರುಗಳು ಹೋರಾಟವನ್ನು ಮಾಡಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತೇನು ಆಗಮಿಸಿದಿರಿ. ಪತ್ರಿಕಾ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನಾನು ಮಾತನಾಡಲ್ಲ. ಒಂದು ಹಿಟ್ಲರ್ ಕತೆ ಇದೆ. ಹಿಟ್ಲರ್ ಕ್ಯಾಬಿನೆಟ್ಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಕೋಳಿ ತಗೊಂಡೋದ್ರಂತೆ. ಕೋಳಿ ತಗೊಂಡೋಗಿ ಎಲ್ಲ ಸಚಿವರ ಮುಂದೆ ಅದ್ರ ಪುಕ್ಕಗಳನ್ನ ಕಿತ್ತು ರಕ್ತ ಬರುವಾಗ ಹಾಕ್ತಿದ್ರಂತೆ. ಎಲ್ಲ ಸಚಿವರು ಹೇಳಿದ್ರಂತೆ, ಆ ಕುರಿ ಬಾಳ ಆ ಕೋಳಿಗೆ ನೋವಾಗ್ತಾ ಇದೆ, ಮಾಡಬೇಡಿ ಹೀಗೆ ಅಂತ ಹಿಟ್ಲರ್ ಅವ್ರಿಗೆ ಹೇಳಿದ್ರಂತೆ. ಎಲ್ಲ ಪುಕ್ಕನೂ ಖಾಲಿ ಆಯ್ತು, ಕೋಳಿಗೆ ರಕ್ತ ಬತ್ತಾಯಿತು. ಅದಾದ್ಮೇಲೆ ಒಂದು 20 ನಿಮಿಷ ಕಳೀತು. ಪಕ್ಕದಲ್ಲಿರೋ ಎಲ್ಲ ಸಚಿವರು ಅಯ್ಯೋ ಅಯ್ಯೋ ಅಂತಿದ್ರು. ಅದಾದ್ಮೇಲೆ ಏನು ಮಾಡಿದ್ರು ಗೊತ್ತಾ? ಒಂಚೂರು ಕಾಳು ಹಾಕಿದ್ರು ಹಿಟ್ಲರು, ಅದು ತಿಂತು. ಇನ್ನೊಂದು ಸ್ವಲ್ಪ ಕಾಳು ಹಾಕಿದ್ರು, ಪಾಪ ಸುಸ್ತಾಗಿತ್ತಲ್ಲ, ತಿಂತು. ಇದಾದ್ಮೇಲೆ ಸಚಿವರೆಲ್ಲ ಅಯ್ಯೋ ಅಯ್ಯೋ ಅಂತಿದ್ರಲ್ಲ, ಅವ್ರ ಜೊತೆ ಹೋಗ್ಲಿಲ್ಲ. ಹಿಟ್ಲರ್ ಎದ್ದೋಯ್ತಾ ಇದ್ರೆ ಜೊತೆಗೆ ಹೋಯ್ತಾ ಇತ್ತು. ಪಾಪ ರಕ್ತ ಸುರಿತಾ ಐತೆ, ಆದ್ರೆ ಅವನ ಹಿಂದೆನೆ ಹೋಯ್ತಾ ಐತೆ. ಈ 3 ವರ್ಷದಲ್ಲಿ ರಾಜ್ಯದಿಂದ ತಾಲೂಕ್ ತನಕ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಇದೇ ಕತೆ. ಮತವನ್ನ ಕೊಟ್ಟಂತ ಪುಣ್ಯಾತ್ಮರನ್ನ ಬಹಳ ಹಗುರವಾಗಿ ನೋಯಿಸುವಂತ ಕೆಲಸವನ್ನ, ಕಟಕ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಾನ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ, ನಿಮ್ಮನ್ನ ಓಡಿಸ್ಕೊಂಡು ಹೋಗುವಷ್ಟು ದಿವಸ ಮತದಾರರು, ಈ ರಾಜ್ಯದ ಜನತೆ ಬಹಳ ದಿನ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸ್ನೇಹಿತರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅನೇಕ ಮುಖಂಡರುಗಳು ಈಗಾಗಲೇ ಮಾತನಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಬಹಳಷ್ಟು ಚೆನ್ನಾಗಿ ಇಡೀ ರಾಜ್ಯದ ವಿಚಾರವನ್ನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ಕೃಷ್ಣರಾಜನಗರದಲ್ಲಿ ಎಲ್ಲಿ ಬೇಕು ಅಲ್ಲಿ ಗಾಂಜಾ ಸಿಗ್ತಾ ಇದೆ. ಒಬ್ಬ ನಿಮ್ಮ ಪಕ್ಷದ
ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜೂಜಾಡ್ತಾ ಇರ್ತಕ್ಕಂಥದ್ನ ಪೊಲೀಸ್ ಟಿವಿನಲ್ಲಿ ಬಂದು ಪೊಲೀಸ್ನವರು FIR ಹಾಕಿರ್ತಕ್ಕಂಥದ್ದು ನಾಚಿಕೆಗೇಡಿ ಸಂಗತಿ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಿಮ್ಗೆ ಮತವನ್ನ ಕೊಟ್ಟಂತ ಮತದಾರರನ್ನ ಇವತ್ತು ಇಂಥ ಪರಿಸ್ಥಿತಿನಲ್ಲಿ ದೂಡುವಂಥದ್ದು ಒಳ್ಳೇದಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ 26ನೇ ತಾರೀಕು 2 ಗಂಟೆಗೆ ಕುಮಾರಣ್ಣರವರು ಸಾಲಿಗ್ರಾಮಕ್ಕೆ ಒಂದು ಡೈರಿ ಕಟ್ಟಡ ಮತ್ತೆ ಕೆಲವು ವಿಚಾರಗಳ ಬಗ್ಗೆ ಬರ್ತಾ ಇದ್ದಾರೆ. 26ನೇ ತಾರೀಕು 2 ಗಂಟೆಗೆ. ಇದು ತಮಗೆ ಮಾಹಿತಿ ಇರಲಿ, ತಾವೆಲ್ಲರೂ ಬರುವಂಥದ್ದಾಗಲಿ ಅಂತ ಹೇಳ್ತಾ ಇಷ್ಟೊಂದು ಸಂಖ್ಯೆಯಲ್ಲಿ ಬಹಳಷ್ಟು ಮುಖಂಡರುಗಳು ಮಾತನಾಡಿದ್ದಾರೆ. ನನ್ನ ಮಾತು ಯಾವಾಗಲೂ ಕೇಳ್ತಾ ಇರ್ತೀರಿ. 22 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟೇ. ಈ ದೇಶದಲ್ಲಿ ಕುಮಾರಣ್ಣರವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ, ದೇವೇಗೌಡರು ಸಾಹೇಬರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ, ಈ ದೇಶದ ಇತಿಹಾಸದಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ತನ್ನ ಮಗ ಒಬ್ಬ ಬೃಹತ್ ಕೈಗಾರಿಕಾ ಮಂತ್ರಿ ಆಗಿರ್ತಕ್ಕಂಥದ್ದು ಇದು ಇತಿಹಾಸ. ತಾವೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾರೂ ಇಲ್ಲ ಈ ದೇಶದ ಇತಿಹಾಸದಲ್ಲಿ. ಕಾರಣ ದೇವೇಗೌಡರು ಸಾಹೇಬರು, ಕುಮಾರಣ್ಣರವರು, ನಿಖಿಲ್ ಕುಮಾರಸ್ವಾಮಿರವರು, ಇಡೀ ಕುಟುಂಬ ಈ ರಾಜ್ಯದ ದೀನ ದಲಿತರ, ಬಡವರ ಎಲ್ಲ ವರ್ಗಗಳ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡೋದ್ರಿಂದ ಆಗ ಭಗವಂತ ಕಲ್ಪಿಕೊಟ್ಟಿದ್ದಾನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳಷ್ಟು ಮುಖಂಡರು ವೇದಿಕೆ ಮೇಲೆ ಇದ್ದಾರೆ. ಮಾದೇವಣ್ಣು ಅವರೇ, ಎಲ್ಲರ ಹೆಸರನ್ನ ಹೇಳಕ್ಕಾಗಿಲ್ಲ. ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಸಂಜೆ ಯಾರು ತಿಂಡಿಯನ್ನ ತಿಂದಿರಿ, ಮತ್ತೆ ಈಗಲೂ ಕೂಡ ವ್ಯವಸ್ಥೆ ಇದೆ, ತಗೊಂಡು ಹೋಗ್ಬೇಕು ಅಂತೇಳಿ, ತಿನ್ಕೊಂಡು ಹೋಗ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನಮ್ಮ ತಾಲೂಕಿಗೆ ಆತ್ಮೀಯರಾದಂಥ ಹರೀಶ್ ಗೌಡ್ರು ಇದ್ದಾರೆ. ಆದರೆ ನಮ್ಮ ಶಾಸಕರು ಈಗ ಆಲ್ರೆಡಿ ಮಾಜಿ ಶಾಸಕರು ಹೇಳಿದ್ದಾರೆ 5 ನಿಮಿಷ ಮಾತಾಡಬೇಕು ಅಂತ. ನಾನು ಕ್ಷೇತ್ರದ ಬಗ್ಗೆ ಮಾತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ.